ಟಾಕ್ಸಿಕ್ ಏನು ಸಿನಿಮಾ ವಿಶ್ವಾದ್ಯಂತ ರಿಲೀಸ್ ಆಗ್ತಾ ಇದೆ. ಹೆಸರು ಪ್ಲಸ್ ಫೋಟೋ ಮೊಬೈಲ್ ನಂಬರ್ಗಳನ್ನು ಕೊಟ್ಟು ನೋಂದಣಿ ಮಾಡ್ಕೊಳ್ಳಿ. ಇಷ್ಟು ಪ್ರಸಿದ್ಧವಾಗಿ ನಟ ತೋರಿಸ್ಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಯಶ್. ಇದೇ ತಿಂಗಳು 26ನೇ ತಾರೀಕು ಟಾಕ್ಸಿಕ್ ಮೂವಿ ರಿಲೀಸ್ ಆಗ್ತಾ ಇದೆ. ಅತ್ತಿಬೆಲೆಯಲ್ಲಿ ನಮ್ಮ ಗೌರಿಶಂಕರ್ ಟಾಕೀಸಲ್ಲಿ. ಕನ್ನಡ ಚಲನಚಿತ್ರ ರಂಗದ ರಾಕಿಂಗ್ ಸ್ಟಾರ್ ಅಂತಲೇ ಖ್ಯಾತಿ ಗಳಿಸಿದಂತ ಯಶ್ ರವರ ಭರ್ಜರಿ ಚಿತ್ರವಾದಂತ ಟಾಕ್ಸಿಕ್ ಈಗಾಗಲೇ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡ್ತಾ ಇದೆ. ಇದೇ ಆಗಸ್ಟ್ 26ರಂದು ಜಗತ್ತಿನಾದ್ಯಂತ ಬಿಡುಗಡೆಯಾಗಲಿದೆ. ಈ ಒಂದು ಚಿತ್ರ ಭಾರಿ ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ. ಅವರ ಅಭಿಮಾನಿಗಳಲ್ಲಿ ತೀವ್ರವಾದಂತ ಕುತೂಹಲವನ್ನ ಹುಟ್ಟು ಹಾಕಿದೆ. ಇದೀಗ ಇವರ ಚಿತ್ರಕ್ಕಾಗಿ ಅವರ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಈಗ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಅಖಿಲ ಭಾರತ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಸಂಘದ ವತಿಯಿಂದ ಅವರ ಭಾವಚಿತ್ರವುಳ್ಳಂತಹ ಟಿ ಶರ್ಟ್ ಬಿಡುಗಡೆ ಹಾಗೂ ಅವರ ಚಿತ್ರ ಯಶಸ್ವಿ ಆಗ್ಲಿ ಅಂತೇಳಿ ಅತ್ತಿಬೆಲೆಯ ಗ್ರಾಮ ದೇವತೆ ಶ್ರೀ ಪಟಾಲಮ್ಮ ದೇವಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸುವ ಕಾರ್ಯಕ್ರಮ ನಾಗರಾಜ್ ರವರ ನೇತೃತ್ವದಲ್ಲಿ ಆಯೋಜನೆಗೊಂಡಿತ್ತು. ಇನ್ನು ನಗರ ದೇವತೆ ಅಣ್ಣಮ್ಮ ತಾಯಿಯನ್ನು ಕೂಡ ಅತ್ತಿಬೆಲೆಗೆ ಕರೆಸಿ 3 ದಿನಗಳ ಕಾಲ ವಿಶೇಷವಾದಂತಹ ಗ್ರಾಮೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ. ಈ ಒಂದು ಸಂದರ್ಭದಲ್ಲಿ ಯಶ್ ಅವರ ಈ ಒಂದು ಟಿ ಶರ್ಟ್ ಮತ್ತು ಅವರ ಆ ಒಂದು ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಇದನ್ನ ಪಟಾಲಮ್ಮ ತಾಯಿ ಮತ್ತು ಅಣ್ಣಮ್ಮ ತಾಯಿಯ ಮಡಿಲಲ್ಲಿ ಇಟ್ಟು ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸಿ ಜಗತ್ತಿನಾದ್ಯಂತ ಈ ಒಂದು ರಾಕಿಂಗ್ ಸ್ಟಾರ್ ರವರ ಟಾಕ್ಸಿಕ್ ಚಿತ್ರ ಯಶಸ್ವಿ ಆಗ್ಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಹೌದು, ಕನ್ನಡದ ಕುಡಿ, ಕನ್ನಡದ ಕುವರ, ಸ್ಯಾಂಡಲ್ವುಡ್ ನ ಸ್ಟಾರ್ ನಟ ಅಂತಲೇ ರಾಕಿಂಗ್ ಸ್ಟಾರ್ ಯಶ್ KGF ನಂತರ ಭಾರಿ ನಿರೀಕ್ಷೆಗಳನ್ನ ಇಡೀ ಭಾರತದಾದ್ಯಂತ ಹುಟ್ಟು ಹಾಕ್ತಿದ್ದಾರೆ. ಬಾಲಿವುಡ್ ಕೂಡ ಇವತ್ತು ಯಶ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಯಶ್ ಅವರ ಈ ಒಂದು ಭರ್ಜರಿಯಾದಂತ ಚಿತ್ರ ಭಾರಿ ನಿರೀಕ್ಷೆಗಳ ನಡುವೆ ಇದೇ ಆಗಸ್ಟ್ 26ರಂದು ಜಗತ್ತಿನಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಚಿತ್ರ ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಗೌರಿಶಂಕರ್ ಚಿತ್ರಮಂದಿರದಲ್ಲೂ ಕೂಡ ತೆರೆ ಕಾಣಲಿದೆ. ಇದಕ್ಕೆ ಭರ್ಜರಿಯಾದಂತಹ ಸಿದ್ಧತೆಗಳು ಮಾಡ್ಕೊಳ್ತಿದ್ದೇವೆ. ಇದೇ ಆಗಸ್ಟ್ 5ರಂದು ವಿಶೇಷವಾದಂತಹ ಸಭೆಯನ್ನ ಕರೆದಿದ್ದೇವೆ. ಯಾರೆಲ್ಲ ಅಭಿಮಾನಿಗಳಿದ್ದೀರೋ ನೀವೆಲ್ಲ ಬಂದು ತಮ್ಮ ವಿಳಾಸವನ್ನ, ತಮ್ಮ ಭಾವಚಿತ್ರವನ್ನ ಮತ್ತು ತಮ್ಮ ಮೊಬೈಲ್ ಸಂಖ್ಯೆಯನ್ನ ನೀಡಿ ನೋಂದಾಯಿಸಿಕೊಳ್ಳಬಹುದು ಅಂತೇಳಿ ಈ ಒಂದು ಅಖಿಲ ಭಾರತ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಸಂಘದ ಮುಖಂಡರಾದಂತ ಅತ್ತಿಬೆಲೆ ನಾಗರಾಜ್ ಅವರು ಕರೆ ನೀಡಿದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ನಾಗರಾಜ್ ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಣ್ಣನವರ ಆದೇಶದ ಮೇರೆಗೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ನಮ್ಮ ಆಕಾಶ್ ಗೌಡರ ಆದೇಶದ ಮೇರೆಗೆ, ನಮ್ಮ ರಾಕಿ ಅಣ್ಣನವರ ಆದೇಶದ ಮೇರೆಗೆ ಈ ದಿನ ನಾವು ಟಾಕ್ಸಿಕ್ ಏನು ಸಿನಿಮಾ ವಿಶ್ವಾದ್ಯಂತ ರಿಲೀಸ್ ಆಗ್ತಾ ಇದೆ ಅದರ ಪ್ರಚಾರನ ಆನೇಕಲ್ ತಾಲೂಕು ವತಿಯಿಂದ ನಾವು ಪ್ರಚಾರ ಪ್ರಾರಂಭ ಮಾಡಿದ್ದೀವಿ. ಈ ದಿನ ಏನು ವಿಶೇಷ ಅಂದರೆ ಅತ್ತಿಬೆಲೆಗೆ ಗ್ರಾಮ ದೇವತೆ ಅಣ್ಣಮ್ಮ ಬಂದಿದ್ದಾರೆ. ಇದು ನಮ್ಮ ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ಬಂದಿದ್ದಾರೆ ಹಾಗೂ ನಮ್ಮ ಎಲ್ಲ ಸಂಘಟನೆಯವರು ಸೇರ್ಕೊಂಡಿದ್ದೀವಿ. ಈ ದಿನ ವಿಶೇಷ ಏನಂದರೆ ನಮ್ಮ ಒಂದು ಬಡ ಕುಟುಂಬದಿಂದ ಹುಟ್ಟಿ ಈ ದಿನ ಈ ವಿಶ್ವಾದ್ಯಂತ ಹೆಸರು ಮಾಡ್ತಾ ಇದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅಣ್ಣನವರು. ನಮ್ಮ ಕನ್ನಡ ಬಾವುಟನ ಈ ದಿನ ಏನು ನಮ್ಮ ಭಾರತದ ಕರ್ನಾಟಕದಲ್ಲಿ ಮಾತ್ರನೇ ಇತ್ತು,
ಈಗ ಭಾರತಾದ್ಯಂತ ಮಾಡಿದರು, ಈಗ ವಿಶ್ವಾದ್ಯಂತ ಮಾಡ್ತಾಯಿದ್ದಾರೆ ಟ್ಯಾಕ್ಸಿಕ್ ಮೂವಿಯಿಂದ. ಹಾಗೂ ಅವರು ಒಂದು ರಾಮಾಯಣ ಮೂವಿನೂ ರಿಲೀಸ್ ಆಗ್ತಾಯಿದೆ ದೀಪಾವಳಿಗೆ. ಇದೇ ತಿಂಗಳು 26ನೇ ತಾರೀಕು ಟ್ಯಾಕ್ಸಿಕ್ ಮೂವಿ ರಿಲೀಸ್ ಆಗ್ತಾಯಿದೆ. ಅತ್ತಿಬೆಲೆಯಲ್ಲಿ ನಮ್ಮ ಗೌರಿಶಂಕರ್ ಟಾಕೀಸಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಎಲ್ಲ 5ನೇ ತಾರೀಕು ಮೀಟಿಂಗ್ ಇಟ್ಟಿದ್ದೀವಿ. ಇನ್ನೆಲ್ಲ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಏನು ಊರಿಂದ ಯಾರ್ಯಾರು ಎಷ್ಟು ಅಭಿಮಾನಿಗಳಿದ್ದೀರಾ ಆದಷ್ಟು ಬೇಗ ಅವ್ರ ಫೋಟೋ ಹಾಗೂ ಅವ್ರ ಫೋನ್ ನಂಬರ್ನ ನೋಂದಾಯಿಸ್ಕೋಬೇಕು. ಆಮೇಲೆ ಈಗ ಅತಿ ಶೀಘ್ರದಲ್ಲೇ ಒಂದು ಮೀಟಿಂಗ್ ಇತ್ತು, ಎಲ್ಲರನ್ನೂ ಕರಿತಾ ಇದ್ದೀವಿ. ಆನೇಕಲ್ ತಾಲೂಕಲ್ಲಿ ಎಲ್ಲ ಥಿಯೇಟ್ರ್ ಹತ್ರನೂ ಪೋಸ್ಟರ್ಗಳು ಹಾಗೂ ಬ್ಯಾನರ್ಗಳನ್ನ ಹಾಕೋದಕ್ಕೆ ಪ್ರೋಟೋಕಾಲ್ನ ಮೇಂಟೈನ್ ಮಾಡಬೇಕು. ಹೌದು, ಹಲವು ದಾಖಲೆಗಳನ್ನ ಈಗಾಗಲೇ ಸರಿಗಟ್ಟಿರುವಂತ KGF ನಂತರ ಈಗ ಟಾಕ್ಸಿಕ್ ಚಿತ್ರ ಕಳೆದ 3 ವರ್ಷಗಳಿಂದಲೂ ಕೂಡ ಚಿತ್ರೀಕರಣ ಆಗಿದೆ. ನೂರಾರು ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ. ಇದು ಜಗತ್ತಿನಾದ್ಯಂತ ಹಾಲಿವುಡ್ ಎತ್ತರಕ್ಕೆ ಈ ಒಂದು ಚಿತ್ರ ತೆರೆ ಕಾಣ್ತಾ ಇದೆ. ಈಗ ಬಾಲಿವುಡ್ ನಲ್ಲೂ ಕೂಡ ಯಶ್ ಅವರ ಟಾಕ್ಸಿಕ್ ಚಿತ್ರ ಬಿಡುಗಡೆ ಆಗುವಂತ ಸಂದರ್ಭದಲ್ಲಿ ಮುಂಬೈನ ಬಾಲಿವುಡ್ ಕೂಡ ಯಾವುದೇ ಚಿತ್ರಗಳನ್ನ ಬಿಡುಗಡೆ ಮಾಡ್ತಿಲ್ಲ. ಕಾರಣ ಯಶ್ ಆ ಎತ್ತರಕ್ಕೆ ಬೆಳೆದಿದ್ದಾರೆ ಎನ್ನುವಂತಹ ಆ ಒಂದು ನಿರೀಕ್ಷೆಗಳು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಅಭಿಮಾನಿಗಳ ಸಂಘದ ಮುಖಂಡರುಗಳು ಏನ್ ಮಾತನಾಡಿದೆ ನೋಡೋಣ ಬನ್ನಿ. ಯಶ್ ಅಣ್ಣನವ್ರದ್ದು ನಾವು ಫಿಲಮ್ ರಿಲೀಸ್ ಆಗ್ತಿದೆ 26ನೇ ತಾರೀಕು. ಅದಕ್ಕೋಸ್ಕರ ನಾವು ಇವತ್ತು ಟಿ ಶರ್ಟ್ ಓಪನ್ ಮಾಡುವಂಥ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಪಡದ ಮೈಸೂರಿನಲ್ಲಿ. ಸೊ ಅಣ್ಣಮ್ಮ ದೇವಿ ಬಂದಿದೆ, ಬೆಂಗಳೂರು ನಗರ ದೇವತೆ, ಅತ್ತಿವೇಲೆ ಕರೆಸಿದ್ದೀವಿ. ಅದರ ಪ್ರಯುಕ್ತ ನಾವು ಇವತ್ತು ಟಿ ಶರ್ಟ್ ಓಪನಿಂಗ್ ಮಾಡೋದು ಮತ್ತು ಪ್ರಚಾರ ಮಾಡೋದು ಶುರು ಮಾಡ್ತಾಯಿದ್ದೀವಿ. ಸೊ ಆನೇಕಲ್ ತಾಲೂಕಾದ್ಯಂತ ಈ ಸರಿ ನಾವು ವಿಜೃಂಭಣೆಯಿಂದ ಯಶ್ ಅಣ್ಣನವರ ಫಿಲಮನ್ನು ರಿಲೀಸ್ ಮಾಡೋದಕ್ಕೆ ವಿಜೃಂಭಣೆಯಾಗಿ ನಮ್ಮ ಊರಲ್ಲಿ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲರೂ ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಯಾರ್ಯಾರು ಇನ್ನೂ ಯಶಾಭಿಮಾನಿಗಳಿದ್ದೀರಾ, ದಯವಿಟ್ಟು ನಿಮ್ಮ ಒಂದು ಹೆಸರು ಪ್ಲಸ್ ಫೋಟೋ ಮೊಬೈಲ್ ನಂಬರ್ಗಳನ್ನು ಕೊಟ್ಟು ನೋಂದಣಿ ಮಾಡ್ಕೊಳ್ಳಿ. ಸೊ ನಾವೀಗ ನಮಗೆ 10ನೇ ತಾರೀಕು ಒಳಗಡೆ ಟೈಮ್ ಇದೆ ಅಷ್ಟೇ. ಸೊ 5ನೇ ತಾರೀಕು ಮೀಟಿಂಗ್ ಇರುತ್ತೆ. ಸೊ ಆ ಮೀಟಿಂಗ್ ಎಲ್ಲರೂ ಬಂದು ಅಟೆಂಡ್ ಆಗಬೇಕಾಗಿ ಕೇಳ್ಕೊಳ್ತೀವಿ. 10ನೇ ತಾರೀಕು ಆದಮೇಲೆ ಸೊ ನಮ್ಮದೆಲ್ಲ ಪ್ರಚಾರ ಶುರು ಆಗುತ್ತೆ. ಸೊ ಎಲ್ಲ ಬ್ಯಾನರ್ಗಳು ಎಲ್ಲ ಶುರು ಆಗ್ತವೆ. ಕರ್ನಾಟಕ ಯಶ್ ಅಭಿಮಾನಿ ಸಂಘದ ವತಿಯಿಂದ ಇವತ್ತು ಅತ್ತಿಬೆಲೆ ಗ್ರಾಮ ದೇವತೆಯಾಗಿರ್ತ ನಮ್ಮ ಬಟಲಮ್ಮ ದೇವಸ್ಥಾನದಲ್ಲಿ ಇವತ್ತು ನಮ್ಮ ನಾಗರಾಜ್ರವರು ಅತ್ತಿಬೆಲೆ ಅವ್ರ ಕಡೆಯಿಂದ ಇವತ್ತು ಇಡೀ ವಿಶ್ವಾದ್ಯಂತ ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಇಡೀ ನಮ್ಮ ಕರ್ನಾಟಕಕ್ಕೆ ಸೀಮಿತವಾಗಿ ಕರ್ನಾಟಕ ಚಲನಚಿತ್ರದಲ್ಲಿ ಒಂದು ನಟ ಇಷ್ಟು ಪ್ರಸಿದ್ಧವಾಗಿ ನಟ ತೋರಿಸ್ಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಯಶ್. ಇಡೀ ಪಂಚಭಾಷಾ ಚಲನಚಿತ್ರ ನಟ ಆಗಿ ಈ ವಿಶ್ವವಾದಂಥ ಹೆಸರು ಈ ಟ್ಯಾಕ್ಸಿಕ್ ಸಿನಿಮಾ ಪ್ರಸಾರವಾಗಲಿ ಅಂತ ಕೇಳ್ಕೊಳ್ತೇನೆ. ಒಟ್ನಲ್ಲಿ ಕನ್ನಡದ ಕುವರ ರಾಕಿಂಗ್ ಸ್ಟಾರ್ ಯಶ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲ್ಲಿ, ಕನ್ನಡವನ್ನ ಮರಿಬಾರದು. ಈ ಒಂದು ಗಂಧದ ನಾಡು ಕನ್ನಡ ನಾಡಿನ ಆ ಒಂದು ಪರಿಮಳವನ್ನ ಎಂದಿಗೂ ಕೂಡ ಎಲ್ಲೆಡೆಯೂ ಕೂಡ ಬೀರ್ಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.